ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮಗೆ ದಾವಣಗೆರೆಯ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ್ ಕೂಡ ಸಿಕ್ಕಿದ್ದಾರೆ. ಜಿ ಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೂಡ ಹೌದು. ಹಾಗಾಗಿ ಜಿ ಎಂ ಸಿದ್ದೇಶ್ವರ ಅಭಿಮತ ಏನು, ಈ ಚುನಾವಣೆಯಲ್ಲಿ ಅವರ ಹೋರಾಟಗಳೇನು, ಎಲ್ಲದರ ಬಗ್ಗೆ ಮಾತನಾಡಿ ಬನ್ನಿ. ಸರ್, ತಾವು ಹಾಲಿ ಸಂಸದರಿದ್ದೀರಾ. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ತಮ್ಮ ಮನೆಯವರು ಚುನಾವಣಾ ಕಣಕ್ಕೆ ಇಳಿದಿದ್ದೀರಾ. ಹಾಗಾಗಿ ಒಂದಷ್ಟು ಏನೆಲ್ಲ ಬದಲಾವಣೆ ಕಾಣುತ್ತೆ ಸರ್? ಬದಲಾವಣೆ ಏನೂ ಇಲ್ಲ ಇದರಲ್ಲಿ. ಹ್ಮ್. ನನಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದೆ. ನಮ್ಮ ರಾಷ್ಟ್ರ ನಾಯಕರು ಸರ್ವೆ ಮಾಡಿದ್ದಾರೆ. ಎಲ್ಲದೂ ನೋಡಿಬಿಟ್ಟು ನಮ್ಮ ಮನೆಯವರಿಗೆ ಕೊಟ್ಟರೆ ವಿನ್ನಿಂಗ್ ಕ್ಯಾಂಡಿಡೇಟು ಅಂತೇಳಿ ಸರ್ವೆ ಮೂಲಕ ಆರಿಸಿ ಇವತ್ತು ನಮ್ಮ ಮನೆಯವರಿಗೆ ಕೊಟ್ಟಿದ್ದಾರೆ. ನಮ್ಮ ಮನೆಯವರು ಗಾಯತ್ರಿ ಸಿದ್ದೇಶ್ ಅವರು 7 ಲೋಕಸಭಾ ಚುನಾವಣೆ ಮಾಡಿದ್ದಾರೆ. ಅವರು ಒಂದಲ್ಲ, ನಮ್ಮ ತಂದೆಯವ್ರದ್ದು 3, ನನ್ನ 4 ಮಾಡಿದ್ದಾರೆ. ಕೆಲವು ವಿಧಾನಸಭಾ ಚುನಾವಣೆಗಳು ಮಾಡಿದ್ದಾರೆ, ಮಹಾನಗರ ಪಾಲಿಕೆಗೂ ಮಾಡಿದ್ದಾರೆ, ನಗರಸಭೆಗೂ ಮಾಡಿದ್ದಾರೆ, ಪಟ್ಟಣ ಪಂಚಾಯತ್ಗೂ ಮಾಡಿದ್ದಾರೆ, ಗ್ರಾಮ ಪಂಚಾಯತ್ಗೂ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಗೊತ್ತಿರೋ ಅಂಥ ಮನೆ ಮಗಳು. ಇವತ್ತು ಅವರು ಯಾರೇ ಬಂದರೂ ಕೂಡ ಮನೆಯಲ್ಲಿ ಆತಿಥ್ಯ ಮಾಡೋದರಲ್ಲಿ ನಾವು ಇರಲಿ ಇಲ್ಲದೇ ಇರಲಿ, ಯಾರಿಗೇ ಆಗಲಿ ಊಟ ತಿಂಡಿ ಆಗಿರ್ಬೋದು ಅಥವಾ ಟೀ ಕೊಡೋದಾಗಲಿ ಇವೆಲ್ಲವೂ ಕೂಡ ಕೊಟ್ಟು ಮಾಡಿರೋದ್ರಿಂದ ಇವತ್ತು ಜನರಿಗೆ ಪರಿಚಯ ಇದೆ. ಅದರಿಂದ ಅವ್ರಿಗೆ ಸರ್ವೆ ಒಳಗೆ ಬಂದಿದೆ, ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದಾರೆ. ಇಷ್ಟು ದಿವಸ ನಿಮ್ಮ ಬೆನ್ನೆಲುಬಾಗಿ ರಾಜಕಾರಣವನ್ನು ಅವರು ಮಾಡ್ತಾಯಿದ್ರು. ಈಗ ಸ್ವತಃ ಅವರೇ ರಾಜಕಾರಣಿ. ಅವ್ರನ್ನ ರಾಜಕೀಯವಾಗಿ ಇಳಿಸುವಾಗ ನೀವು ಎಲೆಕ್ಷನ್ ನಿಲ್ಲಿ ಅನ್ನುವಾಗ ಏನು ಚರ್ಚೆ ಆಯಿತು? ನಾವೇನು ಚರ್ಚೆ ಮಾಡಿದ್ದಿಲ್ಲ. ನಾವು ಕೊಡ್ರಿ ಅಂತ ಹೇಳಿದಾಗ ಕೊಡ್ತಾರೆ ಅಂತ ನಮಗೆ ಡೆಫಿನೆಟ್ ಇರಲಿಲ್ಲ. ಒಂದೇ ಸಾರಿ ಅನೌನ್ಸ್ ಮಾಡಿದಾಗ ನಾನು ಇಲ್ಲಿದ್ದೆ, ಅವರು ಊರಲ್ಲಿದ್ದರು. ಅವ್ರಿಗೂ ಆಶ್ಚರ್ಯ ಆಯಿತು, ನನಗೂ ಆಶ್ಚರ್ಯ ಆಯಿತು. ಇಲ್ಲ, ಒಳ್ಳೆಯ ಕೆಲಸನೇ ಆಗಿದೆ ಅಂತೇಳಿ ನಮಗೆ ಒಂದು ಅನ್ನಿಸ್ತು. ಕೊಟ್ಟಿದ್ದಾರೆ. ಅದು ಇವತ್ತು ನಮ್ಮ ಲೋಕಸಭೆಗೆ 33% ಬಿಲ್ಲನ್ನು ಪಾಸ್ ಮಾಡಿದ್ವಿ ನಾವು. ಆ ಲೆಕ್ಕದಲ್ಲಿ ಸದ್ಯ ಮಹಿಳೆಯರಿಗೆ ಕೊಟ್ಟಿದ್ದಾರಲ್ಲ ಅಂತೇಳಿ ಸಂತೋಷವನ್ನು ಆಯಿತು ನನಗೆ. ಬಹುಶಃ ಅವರೆಲ್ಲ ಓಡಾಡಿಂದ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಒಳ್ಳೆಯದಾದ ಬಿಡ್ರೆ ಅಕ್ಕರಿ ಕೊಟ್ಟಿದ್ದು ಅಂತಲೂ ಮಾತಾಡಿದರು. ನಿರಂತರವಾಗಿ ಕಳೆದ 50 ವರ್ಷಗಳಿಂದಲೂ ಇಡೀ ನಿಮ್ಮ ಕುಟುಂಬ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಲೋಕಸಭೆ ಕ್ಷೇತ್ರದಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಬಂದಿದ್ದೀರಾ. ಆದರೆ ಈ ಬಾರಿ ಚುನಾವಣೆ ಯಾಕೆ ಡಿಫ್ರೆಂಟ್ ಆಗುತ್ತೆ? ಯಾಕಂದ್ರೆ ತಾವೇ ಖುದ್ದು ಫೀಲ್ಡಲ್ಲಿ ಇರೋದು ಬೇರೆ, ಈಗ ಮೇಡಮರು ಇದ್ದಾರೆ. ಈ ಬಾರಿ ಚುನಾವಣೆಯ ವ್ಯತ್ಯಾಸಗಳೇನು ಮತ್ತು ವಿಶೇಷ ಏನು? ಮಹಿಳಾ ಶಕ್ತಿ ಹೆಚ್ಚಾಗ್ತದೆ ಈ ಸಾರಿ. ಇವತ್ತು ಲೋಕಸಭೆಗೆ ನಾವೆಲ್ಲರೂ ಕೂಡ 33% ಬಿಲ್ ಪಾಸ್ ಮಾಡೋದ್ರಿಂದ ನಮ್ಮ ದಾವಣಗೆರೆ ಒಳಗೆ ಮಹಿಳೆಗೆ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಕೂಡ, ಮಹಿಳಾ ಕಾರ್ಯಕರ್ತರು ಭಾಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮಹಿಳೆಯರ ಓಟ್ ಹೆಚ್ಚಿಗೆ ಆಗ್ತದೆ. ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಸಾಧನೆ, ನರೇಂದ್ರ ಮೋದಿಯವರು ಕೊಟ್ಟಂಥ ಯೋಜನೆಗಳು ಮನೆ ಬಾಗಿಲಿಗೆ ತಲುಪಿಸಲ್ಲಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಕಂಡಂಥ ಅತ್ಯಂತ ಒಬ್ಬ ನೆಚ್ಚಿನ ನಾಯಕ ಸನ್ಮಾನ ನರೇಂದ್ರ ಮೋದಿಜಿ ವಿಶ್ವಕಂಡ ಮಾನವ ಅಂತೇಳಿ ನಾವೇ ಅಲ್ಲ, ಭಾರತ ದೇಶದೇ ಅಲ್ಲ, ಎಲ್ಲರೂ ಕೂಡ ಇವತ್ತು ಮೋದಿನ ಒಂದು ನಿಟ್ಟಿನಲ್ಲಿರೋದ್ರಿಂದ ಒಟ್ಟು ಅನುಕೂಲ ಆಗ್ತದೆ. ಇವತ್ತು ಮತ್ತು 500 ವರ್ಷದ ಒಂದು ಶ್ರೀರಾಮ ಗುಡಿಯನ್ನು ಕಟ್ಟಿದ್ದಿಲ್ಲ ಯಾರು. ಶ್ರೀರಾಮ ಜನ್ಮಭೂಮಿ ಕಟ್ಟಬೇಕು, ಗುಡಿ ಕಟ್ಟಬೇಕು ಅಂತ ಒಂದೇನಿದ್ದು ಇವತ್ತು ಬಾಲ ಶ್ರೀರಾಮನನ್ನು ಕೇವಲ 2 ವರ್ಷದಲ್ಲಿ ಸರ್ಕಾರದ ₹1 ಖರ್ಚು ಮಾಡದೆ ಲೋಕಾರ್ಪಣೆ ಮಾಡಿದ್ದು, ಅದು ವಿಶೇಷವಾಗಿ ಹಿಂದೂಗಳಿಗೆ ಒಂದು ಪವಿತ್ರವಾದ ಸ್ಥಳ ಆಗಿದೆ. ಮತ್ತು ಹಿಂದೂಗಳ ಮನಸ್ಸು ಕೂಡ ಮೋದಿಯವರ ಕಡೆಗಿದೆ. ಕೊನೆಯದಾಗಿ, ತಾವು ರಾಜಕೀಯವಾಗಿ ಬೇರೆ ಬೇರೆ ಸಿದ್ಧಾಂತ ವೈರುಧ್ಯಗಳಿರ್ಬೋದು. ಈಗ ನಿಮ್ಮ ವಿರುದ್ಧ ನಿಂತಿರ್ತಕ್ಕಂಥ ಕೈ ಅಭ್ಯರ್ಥಿ ಕೂಡ ರಕ್ತ ಸಂಬಂಧಿಗಳೇ. ಹಾಗಾಗಿ ಈ ಚುನಾವಣೆಯಲ್ಲಿ ಸರ್ ಯಾಕೆ ಮತದಾರರು ನಿಮ್ಮನ್ನೇ ಮತ್ತೆ ಪದೇ ಪದೇ ನಿಮ್ಮನ್ನೇ ಆಯ್ಕೆ ಮಾಡಬೇಕು? ನೋಡಿ, ನಾವು ಜನಗಳಿಗೆ ಸಿಗೋಂಥ ವ್ಯಕ್ತಿ. ಪ್ರತಿಯೊಂದು ಊರಿಗೂ ಹೋಗಿ ನಾನು 4-5 ಸಾರಿ ಕೂಡ ಮಾಡಿದ್ವಿ. ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಮತ್ತು ನಾವು ಮಾಡಿರೋದು ಏನು ಇದೆ ಸಾಧನೆ, 10 ವರ್ಷದಲ್ಲಿ ಮೋದಿ ಬಂದ ಮೇಲೆ ಸಾಕಷ್ಟು ಯೋಜನೆ ತಂದು, ಸ್ಮಾರ್ಟ್ ಸಿಟಿ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಡಿಜಿಬಲ್ಗೆ ಒಂದು ಹಾಸ್ಪಿಟ್ಲನ್ನು ಮಾಡಿಸಿದ್ದೀನಿ ನಾನು. ಸುಮಾರು 58 ಕೋಟಿಗೆ 25 ಕೋಟಿ ರೂಪಾಯಿ ಉದ್ಘಾಟನೆ ಮಾಡಿದ್ದೀವಿ. ಈಗ
ಇದರ ಜೊತೆಗೆ ಪಾಸ್ಪೋರ್ಟ್ ಆಫೀಸ್ ಸುಮಾರು 55-56 ಜನ ಇಲ್ಲೇ ಪಾಸ್ಪೋರ್ಟನ್ನು ತಗೊಂಡಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಪೋಸ್ಟ್ ಆಫೀಸು ಸೂಪ್ರಿಡೆಂಟ್ ಆಫ್ ಪೋಸ್ಟ್ ಆಫೀಸನ್ನು ಪ್ರಾರಂಭ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಚಿತ್ತೂರಿಗೆ ಹೋಗ್ಬೇಕಾಯಿತು, ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕಾಯಿತು. ಇವತ್ತೆಲ್ಲ ಅಧಿಕಾರಿ ಪೋಸ್ಟ್ ಆಫೀಸಿನ ನೌಕರದಾರರು ಭಾಳ ಸಂತೋಷಪಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೋಸ್ಕರ ವಿಶೇಷವಾದಂಥ ಸೌಲಭ್ಯವನ್ನು ಜಲಸಿರಿಯಲ್ಲಿ ಅಮೂರ್ತಿ ಒಳಗೆ ಸನ್ಮಾನ್ಯ ಫ್ರಾನ್ಸ್ ಒಪ್ಪಂದವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. 24 ಗಂಟೆ ನೀರು ಕೊಡುವಂಥ ಯೋಜನೆ ಕೂಡ ಪ್ರಾರಂಭ ಆಗ್ತದೆ. ಮತ್ತು ನ್ಯಾಷನಲ್ ಹೈವೇ 6 ವೇ ಮಾಡಿಸಿ ಅಲ್ಲಿ ಕಾಮಗಾರಿ ಆಗ್ತಾಯಿದೆ. ಇನ್ನು ಕೆಲವು ಕಡೆ ಫ್ಲೈಓವರ್ಗಳು, ಅಂಡರ್ ಬ್ರಿಡ್ಜ್ಗಳು ಆಗ್ತಾ ಇದ್ದಾವೆ. ಮತ್ತು ಡಬಲ್ ರೈಲ್ವೆ ಹಳಿಗಳನ್ನು ಚಿಕ್ಕಜಾಜೂರಿಂದ ಅಪ್ ಟು ನಮ್ಮ ಕ್ಷೇತ್ರದವರೆಗೂ ಕೂಡ ಅಂದರೆ ಬೆಂಗಳೂರು ಟು ಹುಬ್ಬಳ್ಳಿ ತನಕ ಡಬಲ್ ರೈಲ್ವೆ ಹಳಿಗಳಾಗಿದೆ. ಎಲೆಕ್ಟ್ರಿಕ್ ರೈಲ್ವೆ ಆಗಿದೆ. ಮತ್ತು ವಂದೇ ಭಾರತ್ ರೈಲನ್ನು ಕೂಡ ಬಿಡುಗಡೆ ಮಾಡಿಸಿವಿ. ಇಂಥವೆಲ್ಲ ಅನೇಕ ಕಾರ್ಯಕ್ರಮಗಳು ಕೇಂದ್ರೀಯ ವಿದ್ಯಾಶಾಲೆ ಮಾಡಿದ್ದೀವಿ. ಇದರಿಂದ ಜನಗಳಿಗೆ ಸಾಕಷ್ಟು ಕೆಲಸ ಮಾಡಿರೋದು ಅವರಿಗೂ ಕೂಡ ಗೊತ್ತಿದೆ. ಅವರು ಕೂಡ ಇವು ಕೆಲಸ ಮಾಡ್ತಾರೆ, ನಮಗೆ ಜನಕ್ಕೆ ಸಿಗ್ತಾರೆ. ಅದರಿಂದ ಇವರಿಗೆ ನಾವು ಮತವನ್ನು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಬೇರೆ ಅಲ್ಲ, ನಮ್ಮ ಮನೆಯವ್ರು ಬೇರೆ ಅಲ್ಲ, ಒಂದೇ ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜನಮತ ಯಾತ್ರೆ ಜೊತೆ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ವರ್ ಅವರು ಯಾಕೆ ತಮ್ಮ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಮತ ಹಾಕಬೇಕು ಮತ್ತು BJPಗೆ ಯಾಕೆ ಹಾಕ್ಬೇಕಂತೇಳಿ ಮತ್ತು ತಾವು ಏನೆಲ್ಲ ಕೆಲಸ ಮಾಡಿದ್ವಿ ಅಂತೇಳಿ ವಿವರಣೆಯನ್ನು ಕೊಟ್ಟರು. ಬನ್ನಿ, ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾವು ಮಾತನಾಡಿಸ್ತೀವಿ. ದಾವಣಗೆರೆಯ ರಣಕಣ ರಂಗೇರ್ತಿರುವಂಥದ್ದು. ರಾಜಕೀಯವಾಗಿ ಬೇರೆ ಬೇರೆ ಪಕ್ಷಗಳಿರ್ಬೋದು, ಆದರೆ ಇದೊಂಥರ ಕುಟುಂಬದ ನಡುವಿನ ರಾಜಕೀಯ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಲ್ಲಿ ಸೋಲು ಗೆಲುವು ಪ್ರತಿಷ್ಠೆಯೂ ಕೂಡ ಇದೆ ಮತ್ತು ಇಲ್ಲಿನ ಜನರ ಅಭಿಲಾಷೆಯೂ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಈ ರಾಜಕೀಯ ಹೋರಾಟದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಕೂಡ ಭಾಳಷ್ಟು ಕುತೂಹಲ. ಯಾಕಂತ ಹೇಳಿದ್ರೆ ಇಲ್ಲಿ ಎರಡೂ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳಿರ್ತಕ್ಕಂಥ, ಇಬ್ಬರೂ ಅಭ್ಯರ್ಥಿಗಳಿಗೆ ತನ್ನದಾದ ನಿಲುವುಗಳಿರ್ತಕ್ಕಂಥದ್ದು ಮತ್ತು ಹಾಲಿ ಸಂಸದರು ಅವರ ತಮ್ಮ ಪತ್ನಿಯವರೇ ಕಣಕ್ಕಿಳಿದಿರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿ ಪ್ರತಿಷ್ಠೆಯ ಪಣ ಆಗಿರುವಂಥದ್ದು. ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷದ ದಾವಣಗೆರೆಯ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ ಇದ್ದಾರೆ ನಮ್ಮ ಜೊತೆ. ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳೋಣ. ಆ ಮುಖಾಂತರ ಇವರು ಈಗಾಗಲೇ ಭಾಳಷ್ಟು ಹಳ್ಳಿಗಳಲ್ಲಿ ಸುತ್ತಾಡ್ಕೊಂಡು ಬಂದಿದ್ದಾರೆ. ಹಳ್ಳಿಯ ಜನರ ನಾಡಿ ಮಿಡಿತ ಏನು, ಜನ ಏನಂತಾರೆ, ಸಿದ್ದೇಶ್ವರ್ MP ಆಗಿದ್ದರು, ಈಗ ಅವರ ಪತ್ನಿ MP ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಅವರ ನಾಡಿ ಮಿಡಿತವನ್ನು ಕೂಡ ಅರಿಯೋಣ. ಬನ್ನಿ. ನಮಸ್ತೆ ಮೇಡಮ್. ಈಗಾಗಲೇ ಎಷ್ಟು ಊರುಗಳು ಸುತ್ತಾಡಿದ್ದೀರಾ? ಹೆಚ್ಚು ಕಮ್ಮಿ 30-35 ಹಳ್ಳಿ ಸುತ್ತಾಡಿದ್ದೀವಿ. ಇನ್ನೂ ನಿಯರ್ ಬೈ ಒಂದು 22 ದಿವಸ ಇದೆ ಚುನಾವಣೆ. ಹಿಂದೆ ನೀವು ಅವರಿಗೆ ನೆರಳಾಗಿ ಕೆಲಸ ಮಾಡ್ತಾಯಿದ್ರಿ. ಈಗ ಸ್ವತಃ ತಾವು ರಾಜಕಾರಣಿ. ಈಗ ಇದೊಂಥರ ಹೊಸ ಅನುಭವ ಅಲ್ವಾ? ಹೊಸದು. ನನಗೆ ಈ ಅನುಭವ ಏನು ಹೊಸದಲ್ಲ. ಯಾಕೆಂದರೆ ನಮ್ಮ ಮಾವನವರಿಗೂ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ. ಅಂದರೆ ರಾಜಕೀಯದಲ್ಲಿ ಮತದಾರರ ಭೇಟಿ ಮಾಡಿ ಮತದಾರರು ಮತ್ತು ಕಾರ್ಯಕರ್ತರ ಜೊತೆ ಸಂಪರ್ಕ ಇದೆ. ಮತ್ತು ನಮ್ಮ ಪತಿಯಾದ ಸಿದ್ದೇಶ್ವರ ಅವರ 20 ವರ್ಷ ಅವರು ಸಹ ರಾಜಕೀಯದಲ್ಲಿದ್ದಾರೆ. ಅದರಲ್ಲಿ 4 ಸಲ ನಾನು ಅವರ ನೀವು ಹೇಳೋದೆಲ್ಲ ನಾನು ಒಪ್ಕೊಂಡೆ. ನೀವು ಇಷ್ಟು ದಿವಸ ಕಿಂಗ್ ಮೇಕರ್ ಆಗಿದ್ರಿ, ಈಗ ತಾವೇ ಕಿಂಗ್ ಆಗ್ಲಿಕ್ಕೆ ಹೊರಟಿದ್ದೀರ. ಹಾಗಾಗಿ ನಿಮ್ಗೆ ಏನು ಅನಿಸುತ್ತೆ ವಾತಾವರಣ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾನು ಹಳ್ಳಿಗಳಲ್ಲಿ ಇಷ್ಟು ದಿನ ಹೋಗಿದ್ದು ನೋಡಿದ್ರೆ ಎಲ್ಲ ನನ್ನನ್ನು ಮಗಳು ಹಾಗೂ ತಾಯಿಯಂತೆ ನನ್ನನ್ನು ಸ್ವೀಕಾರ ಮಾಡಿ ಅವರನ್ನು ಆಧಾರವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಿಮ್ಮ ಜೊತೆ ನಿಮ್ಮ ಮಗ ಇದ್ದಾರೆ, ಮಗಳಿದ್ದಾರೆ. ಅವರು ಪ್ರತಿದಿನ ನಿಮಗೆ ಏನೆಲ್ಲ ಐಡಿಯಾಸ್ ಕೊಡ್ತಾರೆ, ಏನೆಲ್ಲ ಟಿಪ್ಸ್ ಕೊಡ್ತಾರೆ? ಬೆಳಿಗ್ಗೆ ಆದ ತಕ್ಷಣ ನೀವು ಚುನಾವಣಾ ಪ್ರಚಾರಕ್ಕೆ ಕೊಡಬೇಕು, ನಿಮ್ಮ ಮಗಳು ನಿಮ್ಮ ಮಗ ಏನೆಲ್ಲ ಐಡಿಯಾಸ್ ಕೊಡ್ತಾರೆ? ಅಮ್ಮ ಯಾವ ರೀತಿ ನೀನು ಮಾತಾಡಬೇಕು, ಈ ಥರ ಐಡಿಯಾಸ್ ಏನೆಲ್ಲ ಐಡಿಯಾಸ್ ಕೊಡ್ತಾರೆ? ಅವರು ಈಗ ನವ ಪೀಳಿಗೆ ಅಲ್ವಾ, ಆದ್ದರಿಂದ ಯುವ ಪೀಳಿಗೆದು ಯಾವ ರೀತಿ ಜೋಶಾಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ನಾವು ಏನೇ ಅಂದರೂ ಎಷ್ಟು ವರ್ಷದ ಕೆಳಗಡೆ ಮಾಡ್ತಿರೋ ರಾಜಕೀಯನೇ ಬೇರೆ ಆಗುತ್ತೆ, ಈಗಿನ ರಾಜಕೀಯನೇ ಬೇರೆ ಆಗುತ್ತೆ. ಅವರ ಐಡಿಯಾಸ್ಗಳು ಒಳ್ಳೆ ಚೆನ್ನಾಗಿರುತ್ತೆ ಅವ್ರದ್ದು. ಇದರಲ್ಲಿ ಅವರಿಂದ ಕೇಳ್ಕೊಂಡು ಅದರಲ್ಲೂ ನನ್ನ ಮಿಕ್ಸ್ ಆಗೇ ನಾನು ಹೋಗೋದು. ಅವ್ರು ಏನೇ ಹೇಳ್ಕೊಟ್ರು ನನ್ನ ಬಾಯಲ್ಲಿ ಬರೋದು. ನಾವು ಸ್ವಂತ ವಾಕ್ಯದಲ್ಲಿ ಏನು ಮಾತಾಡ್ತೀವೋ ಅದೇ ಬರೋದು. ಅಂದರೆ ನ್ಯಾಚುರಲ್ ಆಗಿ ನೀವೇನು ಮಾತ್ರ ಅದೇ ಬರೋದು. ನೀವು ಇಷ್ಟು ದಿವಸ ನೀವು ನಿಮ್ಮ ಮನೆಯವರಿಗೆ ನೀವು ಅವ್ರನ್ನ MP ಆಗೋಕ್ಕೆ ನೀವು ಇಷ್ಟು ದಿವಸ ಹೋರಾಟ ಮಾಡ್ತಿದ್ರಿ. ಈಗ ಅವ್ರು ನಿಮಗೆ ಹೋರಾಟವನ್ನು ಮಾಡಬೇಕಂತ ಸ್ಥಿತಿ ನಿರ್ಮಾಣ ಆಗಿದೆ, ಆಯಿತಾ? ಅವ್ರು ಏನೆಲ್ಲ ಟಿಪ್ಸ್ ಕೊಡ್ತಾರೆ? ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂದು ಸಂಸಾರದಲ್ಲಿ
ಜೋಡೆತ್ತುಗಳು ಅಂತ ನೀವು ಕೇಳಿರ್ಬೋದು. ಒಂದು ಸಂಸಾರ ನಡಿಬೇಕಾದ್ರೆ ಗಂಡ ಹೆಂಡತಿ ಇಬ್ಬರೂ ಸರಿಸಮಾನವಾಗಿ ನಡೆದರೆ ಮಾತ್ರ ಒಂದು ಸಂಸಾರ ನೀಟಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಐತೆ. ಅದೇ ರೀತಿ ನಾನು ಅವರಿಗೆ ನೆರಳಾಗಿ ನಾನು ಹೇಗಿದ್ನೋ ಹಾಗೆ ಅವರು ನನಗೆ ನೆರಳಾಗಿ ಅವರ ಅನುಭವನ ನಾನು ಹಂಚ್ಕೊಂಡು ನನ್ನ ರಾಜಕೀಯದ ಜೀವನದ ಯಾವ ರೀತಿ ನಡಿಬೇಕು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಆದರೂ ಕಾರ್ಯಕರ್ತರ ಹತ್ರ ಅವರು ಹೇಳ್ಕೊಡೋದಕ್ಕಿಂತ ಮುಂಚೆ ನಾನೇ ಅವರಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಮಿಂಗಲ್ ಆಗಿದ್ದೀನಿ ಫಸ್ಟಿಂದನೇ. ಯಾಕೆಂದರೆ ಅವರು ನಮ್ಮ ಮನೆಯವ್ರಿಗೆ ಬಂದಾಗ ಅವ್ರನ್ನ ಕಾಣೋ ರೀತಿ ಅದೆಲ್ಲ ನೋಡಿದ್ರೆ, ನಾನು ಹೋಗೋ ಹಳ್ಳಿಗಳಲ್ಲಿ ಹೇಳಿದಾಗ, ಅಮ್ಮ ನಿಮ್ಮ ಜೊತೇಲಿ ನಿಮ್ಮ ಮನೆ ಬಂದಿದ್ದೆ, ನಾನು ನಿಮ್ಮ ಜೊತೇಲಿ ಊಟ ಮಾಡಿದ್ದೆ, ನೀವೇ ಕೈಯಿಂದ ಬಡಿಸಿದ್ದೀರಿ, ಊಟ ಬಡಿಸಿದ್ದೀರಿ, ನಾನು 2 ಸಲ ಉಪ್ಪಿಟ್ಟು ಹಾಕಿಸ್ಕೊಂಡು ತಿಂದು ಬಂದಿದ್ದೀನಿ. ಆಮೇಲೆ ಎಲ್ಲರೂ ಕೆಲಸದಲ್ಲಿ ಊಟ ಬಡಿಸ್ತಾ ಇದ್ರೆ ನೀವೇ ಬಂದು ತುಪ್ಪ ಬಡಿಸಿದ್ದೀರಾ ಇಲ್ಲೋ ಅಂದ್ರೆ ಅನ್ನ ಹಾಕಿದ ಕೈನ ಯಾರು ಮರೆಯಲ್ಲ ಅನ್ನೋದು ಹೇಳ್ತಿದ್ದೀರಾ. ಅದು ತುಪ್ಪ ಬಡಿಸಿದ್ದೀರಾ ಅನ್ನೋ ತನಕನೂ ಅವರು ಕೇಳ್ತಾರೆ. ಹಾಗಾಗಿ ನನಗೆ ಇದೇನು ಹೊಸದಲ್ಲ ಅಂತ ಹೇಳ್ತೀನಿ. ಈಗ ಒಬ್ಬ ಮನುಷ್ಯ ಅಂದರೆ 100% ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಸಿಟಿವ್ ಏನು, ನಿಮ್ಮ ನೆಗೆಟಿವ್ ಏನು? ನೆಗೆಟಿವ್ ಏನು ಅಂತಂದರೆ ನನ್ನಿದ್ರಲ್ಲಿ ಏನು ಅಂದರೆ ನಾನು ಸ್ವಲ್ಪ ಸ್ಮೂತು. ಯಾಕೆಂದರೆ ನಾನು ಯಾರಿಗಾದ್ರೂ ಮಾತಾಡಿದ್ರೆ ಮನಸ್ಸಿಗೆ ನೋವಾಗಬಾರ್ದು ಅಂತ ಮಾತಾಡ್ತೀನಿ. ನಾನು ನಿಮ್ಮ ಮನಸ್ಸಿಗೆ ನೋವಾದರೂ ಬೇರೆ ಮನಸ್ಸಿಗೆ ನೋವಾಗಬಾರ್ದು. ನನ್ನ ಮನಸ್ಸಿಗೆ ನೋವಾದರೂ ಅದನ್ನು ಹೇಳ್ಕೊಳ್ಳೋದ ನಾನು ಹಾಗೆ ಸುಮ್ಮನಿರ್ತೀನಿ. ಮತ್ತು ನಾನು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀನಿ, ನನ್ನ ಮಕ್ಕಳು ಬಂದು ಹೇಳ್ತಾರೆ, ಅಮ್ಮ ನಾನು ಹಂಗಂದೆ, ನೀವು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಿ ಅಂತೇಳಿ 1 ನಿಮಿಷ ಆದ ತಕ್ಷಣ ಮತ್ತೆ ಮಾತಾಡ್ತಾರೆ. ನಮ್ಮ ಯಜಮಾನರಾದ್ರೂ ಅಷ್ಟೇ, ಅವರು ಆ ಹೊಟ್ಟೆಯಲ್ಲಿ ಏನೂ ಇಟ್ಕೊಂಡಿರಲಿಲ್ಲ, ಹಾರ್ಟು ಒಳ್ಳೆಯದು. ಹಂಗಾಗಿ ಅವ್ರನ್ನ ಸಿದ್ದೇಶ್ವರನಲ್ಲ, ದಾವಣಗೆರೆ ರೆಬಲ್ ಸ್ಟಾರ್ ಅಂತಾರೆ. ಅದು ಸರಿ. ಯಾಕೆಂದರೆ ನಾನು ಹೆಂಗೆ ಅವರಲ್ಲಿ ಅವರ ಒಳ್ಳೆ ಗುಣನ ನಾನು ಕಂಡಿದ್ದೀನಿ ಅಂದರೆ, ಹಾರ್ಟ್ ಒಳ್ಳೆಯದಿರೋದ್ರಿಂದ ಏನೇ ಇದ್ರೂ ನೇರ ಮಾತಾಡ್ತಾರೆ. ನೇರ ಮಾತಾಡೋದ್ರಿಂದ ನನಗೆ ಅವರು ನಾನು ಸಿಟ್ಟಾದಾಗ ಅವ್ರು ಸುಮ್ಮನಾಗ್ತಾರೆ, ಅವ್ರು ಸಿಟ್ಟಾಗ ನಾವು ಸುಮ್ಮನಾಗ್ತೀವಿ. ಕಾರ್ಯಕರ್ತರು ಅದೇ ರೀತಿ ಅವರಿಗೆ. ಪಾಸಿಟಿವ್ ಏನು, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಗುಣಗಳೇನು? ಪಾಸಿಟಿವ್ ಅಂದರೆ ಬಂದವ್ರನ್ನ ಹೆಚ್ಚು ನನ್ನ ಪಾಸಿಟಿವ್ ಏನು ಹೇಳೋಕ್ಕೆ ಏನು ಹೇಳೋಣ, ಅದು ನೀವೇ ಕಾಣಬೇಕು. ಯಾಕೆಂದರೆ ನೀವು ಎಲ್ಲ ಹಳ್ಳಿಗಳಲ್ಲಿ ಹೋದರೆ ಅವರೇ ತಿಳಿಸ್ತಾರೆ ಏನಿದೆ ಅಂತೇಳಿ ಅಂತ. ಕೊನೆಯದಾಗಿ ದಾವಣಗೆರೆಯ ಮತದಾರರು ಯಾಕೆ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ ಮತ ಹಾಕಬೇಕು? ಯಾಕೆ ಮತದಾರರ ಬಳಿ ಏನು ಅಪೀಲ್ ಮಾಡ್ಕೊತೀರಾ? ಗಾಯತ್ರಿ ಸಿದ್ದೇಶ್ವರರಿಗೆ ಯಾಕೆ ಮತ ಹಾಕಬೇಕು ಅಂತಂದರೆ, ಈಗಿನ ನಮ್ಮ ನಾಯಕ ಮೋದಿಜಿಯವರು ನಮ್ಮ ನಾಯಕನ ವಿಶ್ವವೇ ಮೆಚ್ಚಿದಂಥ ನಾಯಕ. ಆ ನಾಯಕರನ್ನು 10 ವರ್ಷದಲ್ಲಿ ನಮಗೇನು ಭಾರತದಲ್ಲಿ ಏನು ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಅನ್ನೋದನ್ನು ತಾವೆಲ್ಲ ಕಂಡಿರೋ ಅಂಥ ವಿಷಯ. ಈ 65 ವರ್ಷ ಮಾಡಿರೋ ಕಾಂಗ್ರೆಸ್ಸಿನ ಸರ್ಕಾರ ಏನು ಮಾಡಿದೆ? ಈ 10 ವರ್ಷದಲ್ಲಿ ನಮ್ಮ ವಾಜಪೇಯಿಯವರ ಕಾಲ ಆದ ನಂತರ ನಮ್ಮ ಪ್ರಧಾನಮಂತ್ರಿ ಏನು ಮಾಡಿದ್ದಾರೆ ಅನ್ನೋದನ್ನು ತಾವೆಲ್ಲ ಮನಗಂಡಿದ್ದಾರೆ. ಹಳ್ಳಿ ಜನಗಳಿಗೂ ಗೊತ್ತು ಏನೇನು ಮಾಡಿದ್ದಾರೆ, ಯಾವ್ಯಾವ ಯೋಜನೆ ತಂದಿದ್ದಾರೆ, ಅದರಿಂದ ಏನೇನು ಉಪಯೋಗ ಆಗುತ್ತೆ, ಯಾವ ಕೆಳಮಟ್ಟದಿಂದನೂ ಅವರಿಗೆ ಯಾರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಸಹ ಅವರು ಮನಸ್ಸಲ್ಲಿ ಇಟ್ಕೊಂಡು ಹಳ್ಳಿಗಳಲ್ಲಿ ಈಗಲೂ ಮಾತಾಡ್ತಾರೆ. ನಾನು ಹೋಗಿರೋ ಲೆಕ್ಕದಲ್ಲಿ ನಾನು ಇರೋದು ಹಳ್ಳಿಯಲ್ಲಿರೋದ್ರಿಂದ ಹಳ್ಳಿಯಲ್ಲಿರೋ ಹೆಣ್ಮಕ್ಳೆಲ್ಲ ಮಾತಾಡ್ತಾರೆ. ನನಗೆ ಗ್ಯಾಸ್ ಕೊಟ್ಟಿರೋದು, ಒಂದು ಶೌಚಾಲಯ, ಅದು ಇಂಪಾರ್ಟೆಂಟು, ಅದರಂಥ ಇದು ಇನ್ಯಾರಿಗೂ ಇಲ್ಲ. ಇಂಪಾರ್ಟೆಂಟ್ ಅದಕ್ಕೆ ಬೇಕಾಗಿರೋಂಥದ್ದು ಆ ಕೆಳಮಟ್ಟದ ಹೆಣ್ಣು ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಅಲ್ಲಿಂದನೂ ಅವರು ಒಳ್ಳೊಳ್ಳೆ ಯೋಜನೆಗಳು ತಂದಿದ್ದಾರೆ. ರೈತರಿಗೆ ಏನು ಬೇಕು ಅನ್ನೋದನ್ನು ಸಹ ರೈತರದ್ದು ಮನಗಂಡು ಅವರು ರೈತರಿಗೂ ಸಹ ಒಳ್ಳೊಳ್ಳೆ ಯೋಜನೆ ತಂದಿರೋದ್ರಿಂದ ಅವರನ್ನು ಎಲ್ಲರೂ ಒಪ್ತಾರೆ. ಆ ನಾಯಕನೇ ಬೇಕು ಅಂತಾರೆ. ಅವ್ರು ಇನ್ನೂ ಒಂದು 5 ವರ್ಷ ಇದ್ದರೆ ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿ 12ರಲ್ಲಿದ್ದು 5ಕ್ಕೆ ತಂದಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ 3ನೇ ಸ್ಥಾನ ಬರುತ್ತೆ. ಆನಂತರ 1ನೇ ಸ್ಥಾನಕ್ಕೆ ಥರ ಅವರ ಇಚ್ಛೆ ಅದು ಪೂರೈಸುತ್ತೆ. ನೀವು 500 ವರ್ಷದಿಂದ ಕಟ್ಟದೇ ಇರೋ ರಾಮ ಮಂದಿರ, ಆವಾಗಿಂದನೂ ಹೋರಾಡ್ಕೊಂಡು ಎಷ್ಟೋ ಜನ ಜೀವ ತೆತ್ತಿದ್ದಾರೆ. ಅಂಥ ರಾಮ ಮಂದಿರನ 2 ವರ್ಷದಲ್ಲಿ ಕಟ್ಟಿರೋಂಥ ಧೀಮಂತ ವ್ಯಕ್ತಿ ಅಂದರೆ ನಮ್ಮ ಇವರು ಮೋದಿಜಿಯವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅಂಥ ವ್ಯಕ್ತಿನೇ ಬೇಕು ಅಂಥೇಳಿ ನಮ್ಮ ದೇಶದ ಸುಭದ್ರತೆಗಾಗಿ, ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಜಿಯವರೇ ಬೇಕು ಅಂತ ಹೇಳಿ ನಾನು ಕೇಳ್ತೀನಿ.
ಓಕೆ, ಥ್ಯಾಂಕ್ ಯು ವೆರಿ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇಷ್ಟು ದಿನ ಸಂಸಾರದ ಸಾಗರದಲ್ಲಿದ್ದಂಥ ಗಾಯತ್ರಿ ಸಿದ್ದೇಶ್ವರ್ ಅವರು ಈಗ ರಾಜಕೀಯ ಸಮುದ್ರಕ್ಕೆ ಧುಮುಕಿದ್ದಾರೆ. ಒಟ್ಟಾರೆ ಯಾಕೆ ಜನ ನನಗೆ ದಾವಣಗೆರೆ ಓಟ್ ಹಾಕಬೇಕು, ತಮ್ಮ ಪಾಸಿಟಿವ್ ನೆಗೆಟಿವ್ ಮತ್ತು ರಾಜಕಾರಣದ ಸಂಬಂಧಪಟ್ಟಾಗೆ ಜನಮತ ಯಾತ್ರೆಯಲ್ಲಿ ನ್ಯೂಸ್ 18 ಕನ್ನಡ ಜೊತೆ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಬನ್ನಿ ನಾವು ಇಡೀ ದಿನ ದಾವಣಗೆರೆ ಜನರನ್ನ ಮಾತನಾಡಿಸ್ತಾ ಹೋಗೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.